ಇನ್ನು ನಗುಮುಖದ ಅರಸ ಅಪ್ಪು ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ. ಅವರು ಬದುಕಿದ್ದಿದ್ರೆ ಇವತ್ತು 50ನೇ ವಸಂತಕ್ಕೆ ಕಾಲಿಡ್ತಾ ಇದ್ರು. ಅವ್ರನ್ನ ಕಳ್ಕೊಂಡು 3.5 ವರ್ಷ ಆಯಿತು ನಾವು. ಆದರೆ ಅವರ ಸಮಾಧಿ ಇರ್ತಕ್ಕಂಥ ಕಂಠೀರವ ಸ್ಟುಡಿಯೋ ಬಳಿ ಹಬ್ಬದ ವಾತಾವರಣ ಇದೆ. ಇವತ್ತು ರಾತ್ರಿನೇ ಪಟಾಕಿ ಹಚ್ಚಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಪುನೀತ್ ಕಟೌಟ್ಗೆ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ ಆಗಿದೆ. ತಡರಾತ್ರಿಯೂ ಕೂಡ ಅಪ್ಪು ಜಪದಲ್ಲಿ ಮಿಂದೆದ್ದಿದ್ದಾರೆ ಅಭಿಮಾನಿಗಳು. ಕಂಠೀರವ ಸ್ಟುಡಿಯೋದಲ್ಲಿ ಜನಸಾಗರ. ಆಮೇಲೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅವ್ರ ಕುಟುಂಬಸ್ಥರೆಲ್ಲ ಬರ್ತಾರೆ ಅಲ್ಲಿಗೆ. ಬಂದು ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅವರ ಪತ್ನಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಅವರು, ಅವರ ಇಬ್ಬರು ಪುತ್ರಿಯರು ರಾಗಣ್ಣ, ಶಿವಣ್ಣ ಎಲ್ಲ ಬರ್ತಕ್ಕಂಥ ನಿರೀಕ್ಷೆ ಇದೆ. ನೋಡಿ ಅಲ್ಲಿ ಸಡಗರ ಸಂಭ್ರಮ ಹೆಂಗಿದೆ. ರಾತ್ರಿ ಸೆಲೆಬ್ರೇಷನ್ನು ಮತ್ತು ಈಗ ಬೆಳಗಿನ ಸೆಲೆಬ್ರೇಷನ್ ಎರಡೂ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಚಿಕ್ಕಪ್ಪನಿಗೆ 50ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು. ಏನಂದರೆ ಇವತ್ತು ಬೆಳಗ್ಗೆ ಇಲ್ಲಿ 6 ಗಂಟೆಯಿಂದನೇ ಜನ ಬಂದಿದ್ದಾರೆ. ವರ್ಷ ಅದೇನೆಂದರೆ ಅವ್ರ ಮೇಲಿರೋ ಪ್ರೀತಿ, ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತವ್ರೆ ಅದು ಹೆಚ್ಚಾಗ್ತಾನೆ ಇದೆ. ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅದು ಏನು ಒಂದು ಹೊಸ ಸಿನಿಮಾ ಅವ್ರದ್ದು ಯಾವ ಥರ ರಿಲೀಸ್ ಆಗುತ್ತೋ ಅದೇ ಥರನೇ ಆಚರಣೆ ಮಾಡಿದ್ರು, ಅದೇ ಥರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ. ಅದಂತೂ ಏನು ನಂಬಕ್ಕೆ ಆಗಲ್ಲ ಯಾವ ಥರ ಇದೆ ಅಂತ. ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲ್ಮು, ಈ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು, ಅಷ್ಟೇ ಎನರ್ಜಿ ಇತ್ತು, ಅಷ್ಟೇ ಸೆಲೆಬ್ರೇಷನ್ ಇತ್ತು. ನಮ್ಮದು ಎಲ್ಲಪ್ಪ ನಮ್ಮ ಚಿಕ್ಕಪ್ಪ ಅಂತೂ ಇಲ್ಲಿ ನಮ್ಮ ಫ್ಯಾನ್ಸ್ ಮುಖಾಂತರ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಅಂತಲೇ ಯಾವಾಗಲೂ ಅನಿಸುತ್ತೆ ಅಷ್ಟೇ. ಪ್ರತಿ ವರ್ಷ ನಾನು ನೋಡ್ತಾನೆ ಇದ್ದೀನಿ, ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅನ್ನದಾನ ಮಾಡ್ತಾರೆ, ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ. ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ, ಕಬಡ್ಡಿ ಮ್ಯಾಚ್ ಇರುತ್ತೆ. ಲೈಕ್ ಅವ್ರ ಹೆಸರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಕಂಠೀರವ ಸ್ಟುಡಿಯೋ ಬಳಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಬಹುಶಃ ಕನ್ನಡ ಚಲನಚಿತ್ರ ಇತಿಹಾಸದಲ್ಲೇ ಇಂಥ ಅಭಿಮಾನಿಗಳು ಬೇರೆ ಯಾವ ನಾಯಕರಿಗೂ ತೋರಿಸಿಲ್ಲ ಅಂತ ಅನಿಸ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈಗ ನಿನ್ನೆ ತಡರಾತ್ರಿಯಿಂದ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಸೆಲೆಬ್ರೇಷನ್ ಹೇಗೆ, ಇವತ್ತಿನ ಕಾರ್ಯಕ್ರಮ ಏನೇನು ಅಂತ? ಎಸ್ ಅರವಿಂದ್, ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬ ಈಗ ಸಂಭ್ರಮದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಅಪ್ಪು ಅವರು ಇಲ್ಲ ಅನ್ನೋವರೆಗೂ ಯಾವತ್ತೂ ಕೂಡ ಅಭಿಮಾನಿಗಳಲ್ಲಾಗಲಿ ದೊಡ್ಡ ಮನೆಗಳಲ್ಲಾಗಲಿ ಯಾವತ್ತೂ ಆಗಿಲ್ಲ. ಆ ರೀತಿಯಾಗಿ ಅಭಿಮಾನಿಗಳು ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಅವರ 50ನೇ ವರ್ಷದ ಹುಟ್ಟುಹಬ್ಬ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಕಂಠೀರವ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಅಪ್ಪು ಸ್ಮಾರಕಕ್ಕೆ ಈಗಾಗಲೇ ವಿವಿಧ ರೀತಿಯಾದಂತಹ ಹೂವಿನಿಂದ ಅಲಂಕಾರನ ಮಾಡಿರ್ತಕ್ಕಂಥದ್ದು. 50ನೇ ವರ್ಷದ ಸ್ಪೆಷಲ್ ಆಗಿ ಈ ಒಂದು ದೇವಸ್ಥಾನದ ಮಂಟಪದ ರೀತಿಯಲ್ಲಿ ಒಂದು ಸ್ಮಾರಕಕ್ಕೆ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಅಭಿಮಾನಿಗಳು ಕೂಡ ಈಗ ಈ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ಸೇರಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಭಿಮಾನಿಗಳು ಸಾಗರನೇ ಹರಿದು ಬರ್ತಾ ಇದೆ ಬೆಳಗ್ಗೆಯಿಂದನೇ. ಮತ್ತು ನಿನ್ನೆ ಸಂಡೇ ಇತ್ತು, ಭಾನುವಾರ ಇತ್ತು. ಹಾಗಾಗಿ ನಿನ್ನೆ ಭಾನುವಾರದಿಂದನೇ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದತ್ತ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 6:30ಇಂದನೇ ಅಭಿಮಾನಿಗಳು ಕಾದು ನಿಂತಿರ್ತಕ್ಕಂಥದ್ದು. ಅಪ್ಪು ಅವರ ದರ್ಶನ ಮಾಡಬೇಕು, ಅಲ್ಲೊಂದು ಫೋಟೋ ತೆಗೆದುಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದತ್ತ ಹರಿದು ಬರ್ತಾ ಇದ್ದಾರೆ. ಜೊತೆಗೆ ನೋಡ್ತಾ ಇರ್ಬೋದು, ವಿಶೇಷವಾಗಿ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ. ಹಾಗಾಗಿ ವಿಶೇಷವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ರೀತಿ ವಿಶೇಷವಾದ ಹಬ್ಬದ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅರವಿಂದ್, ಅಭಿಮಾನಿಗಳನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ಎಷ್ಟು ವರ್ಷದಿಂದ ಅಪ್ಪು ಅವ್ರಿಗೆ ಅಭಿಮಾನಿ ಆಗಿದ್ದೀರಾ? ಸರ್ ನಾವು ಇಲ್ಲೇ ಕೆಂಗೇರಿಯಿಂದ ಬಂದಿರೋದು. ಬಟ್ ಅಪ್ಪು ಅವ್ರಿಗೆ ಅವ್ರ ಅಪ್ಪು ಫಿಲಮ್ ಮೂವಿ ಮಾಡಿದ್ದಾವಿಂದನೂ ನಮ್ಗೆ ತುಂಬ ಇಷ್ಟ. ಅವ್ರು ಚಿಕ್ಕ ವಯಸ್ಸಿಂದನೂ ಎಲ್ಲ ಮೂವಿ ನೋಡ್ಕೊಂಡೇ ಬೆಳೆದಿರೋದು. ಬಟ್ ಅವ್ರು ಮಾಡೋ ದಾನ ಧರ್ಮ ಮತ್ತು ಅವ್ರ ಸ್ವಾಭಿಮಾನನೇ ನಮ್ಗೆ ದೊಡ್ಡ ಇಂಪ್ರೆಷನು. ಅವ್ರು ಸತ್ತಿದ್ದಾವಿಂದನೂ, ಅವ್ರು ಸತ್ತಿಲ್ಲ ನಮ್ಮ ಜೊತೆ ಇದ್ದಾರೆ ಅಂದ್ಕೊಂಡು ಪ್ರತಿ ವರ್ಷವೂ ಅಕ್ಟೋಬರಲ್ಲಿ ಆಗ್ಬೋದು ಮತ್ತು ಮಾರ್ಚಲ್ಲಿ ಆಗ್ಬೋದು ಮಿಸ್ ಮಾಡ್ದಂಗೆ ಬರ್ತೀವಿ ಸರ್ ಇಲ್ಲಿಗೆ. ಮತ್ತೊಬ್ಬ ಅಭಿಮಾನಿಯನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿರಮ್ಮ? ಹೇಗೆ? ನಾವು ಗುಲ್ಬರ್ಗದಿಂದ ಬಂದ್ವಿ.
ಹೇಳಿ. ನಾನು 4 ವರ್ಷದಿಂದ ಬರ್ತಾ ಇದ್ದೀನಿ, ವರ್ಷ ಬರ್ತಾ ಇದ್ದೀನಿ ಇಲ್ಲಿ. ಈ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಜಯಘೋಷ ಜೈಕಾರ ಈಗಾಗಲೇ ಮೊಳಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಪ್ಪು ಅವ್ರು ಇಲ್ಲ ಅನ್ನೋ ಕೊರಗು ಯಾವತ್ತೂ ಕೂಡ ಇದಾಗತಾ ಇರ್ತಕ್ಕಂಥದ್ದು. ಮತ್ತೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಅಪ್ಪು ಅವರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆನೆ ಯುವ ರಾಜ್ಕುಮಾರ್ ಅವರು ಕೂಡ ಕಂಠೀರವ ಸ್ಟುಡಿಯೋಗೆ ಬಂದು ಅಪ್ಪು ಅವರ ಸ್ಮಾರಕ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಮತ್ತು ಪಾರ್ವತಮ್ಮ ಅವರ ಸ್ಮಾರಕಕ್ಕೆ ಪೂಜೆಯನ್ನು ಸಲ್ಲಿಸಿ ಹೇಳಿದಂಥ ವೇಳೆಯಲ್ಲಿ ಕೂಡ ಅವರು ಕೂಡ ಹೇಳಿದ್ದು ಪ್ರತಿ ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಅಪ್ಪು ಅವರ ಸಮಾಜಮುಖಿ ಕಾರ್ಯಗಳನ್ನ ಅವರ ಅಭಿಮಾನಿಗಳು ಮುಂದುವರಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ಇಡೀ ದಿನ ಕೆಲವರು ರಕ್ತದಾನ ಶಿಬಿರ ಅಂತ, ಅನ್ನದಾನ, ಅನ್ನ ಸಂತರ್ಪಣೆ, ಹೀಗೆ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ದೂರದ ಊರುಗಳಿಂದಲೂ ಕೂಡ ಅಪ್ಪು ಅಭಿಮಾನಿಗಳು ಬಂದಿದ್ದಾರೆ.